Good morning, welcome back to my channel. Hope you guys are doing well and safe and sound. So basically ಏನ್ ಅಪ್ಡೇಟ್ ಅಂತಂದ್ರೆ ಇವತ್ತು ನಾನು ಆಫೀಸಿಗೆ ಹೊಂಟೇನಿ ಬಿಕಾಸ್ ಇಟ್ ಈಸ್ ಕಂಪಲ್ಸರಿ. ಯಾಕಂದ್ರೆ ಒಂದು ಮೀಟಿಂಗ್ ಅದ ವೇರ್ ಎಂಟೈರ್ ನಾಟ್ ಅ ಪ್ರಾಜೆಕ್ಟ್ ಟೀಮ್ ಬಟ್ ಎಂಟೈರ್ ಟೀಮ್ ಆಫ್ ಮೈನ್ ಮೀಟಿಂಗ್ ಅದ. ವಿ ಹ್ಯಾವ್ ಟು ಬಿ ಇನ್ ಪರ್ಸನ್. ಆ್ಯಂಡ್ ಸೆಕೆಂಡ್ ಅಪ್ಡೇಟ್ ಅಂದ್ರೆ ನನ್ನ ಮನೆ ಒಳಗೆ ಯಾರೂ ಇಲ್ಲ, ಐ ಆಮ್ ಆಲ್ ಅಲೋನ್. ಸೊ ನಾನು ಎಲ್ಲೆಲ್ಲ ಹೋಗ್ತೀನಿ. ಐ ವಾಂಟ್ ಯು ಗೈಸ್ ಟು ಕಮ್ ವಿತ್ ಮೀ ಆ್ಯಂಡ್ ಎಂಜಾಯ್ ವಾಟ್ ಎವರ್ ಐ ಡೂ. ಹೋಪ್ ಯು ಗೈಸ್ ಲೈಕ್ ಇಟ್. ಸೊ ಇಟ್ ಈಸ್ ಆಲ್ರೆಡಿ 10 o'clock. ನಾನು ಲೇಟ್ ಆಗಿದೆ, ಆ್ಯಕ್ಚುಲಿ 10 ಗಂಟೆ ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಫಸ್ಟ್ ಚಾ ಕುಡಿಯೋಣ, ದೆನ್ ವಿಲ್ ಗೆಟ್ ರೆಡಿ ಫಾರ್ ದ ಆಫೀಸ್. ಆಮೇಲೆ ನಾನು ನಿಮಗೆ ಆಫೀಸ್ದಾಗ ಎಲ್ಲ ಕಡೆ ಕರ್ಕೊಂಡು ಹೋಗ್ತೀನಿ ಆ್ಯಂಡ್ ಏನು ಮೀಟಿಂಗ್ ಅದ ಅದನ್ನು ನಾನು ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ ನಿಮಗೆ. ಆಮೇಲೆ ಇನ್ನೊಂದು ಮೇಜರ್ ಅಪ್ಡೇಟ್ ಏನಂತಂದ್ರೆ ಇವತ್ತಿಂದ ಫ್ರಮ್ ದಿಸ್ ವಿಡಿಯೋ ಐ ಹ್ಯಾವ್ ಡಿಸೈಡೆಡ್ ನಾಟ್ ಟು ಗಿವ್ ದ ವಾಯ್ಸ್ ಓವರ್. ಲೈವ್ ಮಾತಾಡ್ಬೇಕಂತ ಐ ಹ್ಯಾವ್ ಡಿಸೈಡೆಡ್, ಬಟ್ ಲೆಟ್ ಸಿ ಇನ್ ಪಬ್ಲಿಕ್ ನನಗೆ ಗೊತ್ತಿಲ್ಲ ಎಷ್ಟು ಕಾನ್ಫಿಡೆನ್ಸ್ ಬರ್ತದೆ ಬಿಕಾಸ್ ದಿಸ್ ಇಸ್ ದ ಫಸ್ಟ್ ಟೈಮ್. ನಂಗೆ ರೂಢಾನೂ ಇಲ್ಲ, ಬಟ್ ಇವೆಂಚುಲಿ ರೂಢ ಆಗ್ತದೆ ಅಂತ ಅನ್ಕೊಂಡೇನಿ. ಹೋಪ್ ಯು ಗೈಸ್ ಸಪೋರ್ಟ್ ಇಟ್ ಆ್ಯಂಡ್ ಲೈಕ್ ಇಟ್. ಸೊ ಆನ್ ದ್ಯಾಟ್ ನೋಟ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. A few moments later. ಹಲೋ ಅಗೇನ್. ನಾನು ರೆಡಿ ಆದೆ ಆಫೀಸಿಗೆ ಹೋಗ್ಲಿಕ್ಕೆ. ಸೊ ಬೇಸಿಕಲಿ ಟಿಫಿನ್ ಮಾಡೋದು ಅಂತ ಉಳ್ದದ. ನಾನು ಟಿಫಿನ್ನಿಗೆ ಮಸಾಲ ಪಡ್ಡು ತಿನ್ಲಿಕ್ಕತ್ತೇನೆ. ಸಿ ಆಲ್ರೆಡಿ ಗ್ಯಾಸ್ ಮೇಲೆ ಮಾಡ್ಲಿಕ್ಕೆ ಇಟ್ಟೇನೆ. ಮಸಾಲ ಪಡ್ಡು ಅಂದ್ರೆ ಬೇಸಿಕಲಿ ಏನಂದ್ರೆ ಪಡ್ಡಿನ ಹಿಟ್ಟಿಗೆ ಆನಿಯನ್ನು, ಕೊತ್ತಂಬರಿ, ಮೆಣಸಿನ್ಕಾಯಿ, ಕರಿಬೇವು ಮಿಕ್ಸ್ ಮಾಡಿ ಉಪ್ಪು ಜೊತೆ ಅದನ್ನು ಪಡ್ಡು ಮಾಡೋದು. ಅದೇನರ ಮಾಡ್ಕೊಂಡೆ ಅಂದ್ರೆ ಚಟ್ನಿ ಮಾಡೋದು ನೆಸಸರಿ ಇಲ್ಲ. ಆಮೇಲೆ ನಂದು ಫೇವ್ರೇಟ್ ಅದು. ಸೊ ನಾನು ಅದನ್ನು ಮಾಡ್ಲಿಕ್ಕತ್ತೀನಿ. ಅದು ರೆಡಿ ಆಗ್ಲಿಕ್ಕತ್ತದ ಗ್ಯಾಸ್ ಮೇಲೆ. ಟಿಫಿನ್ ಮಾಡ್ಕೊಂಡು ಆಫೀಸಿಗೆ ಹೋಗೋಣ. ನನಗೆ ಹೋಗೋದೆಲ್ಲ ತೋರಿಸ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ನಾನು ಸ್ಕೂಟಿ ಮೇಲೆ ಹೋಗ್ತೀನಿ. ಸೊ ಐ ಕೆನಾಟ್ ಡೂ ದ ವಿಡಿಯೋ. ಒನ್ಸ್ ನಾವು ಆಫೀಸಿಗೆ ಹೋಗಿ ರೀಚ್ ಆಗಿಂದ I will catch you guys. So between I will show you what I am having for my breakfast. Wait a second. So this is masala paddu, one of my favorite. Simple ada taste nu bhal irtado. So nimda go to breakfast ಏನಂತ ನನಗೆ ಕಮೆಂಟ್ಸ್ ಒಳಗೆ ಹೇಳ್ರಿ.
ಆಫೀಸಿಗೆ ಹೋಗಿ ಬಂದೆ. ಲಿಟ್ರಲಿ ಡೇ ಭಾಳ ಟೈರಿಂಗ್ ಇತ್ತು. ಆಮೇಲೆ ಈಗ ಆಲ್ರೆಡಿ 10 o'clock ಆಗ್ಯದ ರಾತ್ರಿ. ಬಟ್ ಇನ್ನೂ ತನಕ ಮೀಟಿಂಗ್ ನಡೆದಿತ್ತು, ಈಗ ಜಸ್ಟ್ ಮುಗೀತು. ಬಟ್ ನಂದು ಈಗೇನು ರಾತ್ರಿ ವ್ಲಾಗ್ ಮಾಡೋದು ಪ್ಲ್ಯಾನ್ ಇದ್ದಿದ್ದಿಲ್ಲ. ಬಟ್ ನಾ ಏನು ಆರ್ಡರ್ ಮಾಡಿಲ್ಲ ಡಿನ್ನರಿಗೆ, ಅದನ್ನು ನಾನು ನಿಮಗೆ ತೋರಿಸಬೇಕಾಗಿತ್ತು. ಸೊ ಮತ್ತೆ ಸ್ಟಾರ್ಟ್ ಮಾಡೇನು ವ್ಲಾಗ್ ಮಾಡ್ಲಿಕ್ಕೆ. ಯು ಹ್ಯಾವ್ ಟು ಸಿ ವಾಟ್ ಐ ಹ್ಯಾವ್ ಆರ್ಡರ್ಡ್. ಆಮೇಲೆ ನಾನು ನನ್ನ ಡಿನ್ನರಿಗೆ ಏನು ತಿನ್ನಿದ್ದೀನಿ ಅಂತ. ನಾಟ್ ಫ್ಯಾನ್ಸಿ ಬಟ್ ಸೋಲ್ ಕಂಫರ್ಟಿಂಗ್ ಫುಡ್ ಫಾರ್ ಮೀ. ಬರೀ ಹೋಗೋಣ. ಸೊ ಇಷ್ಟು ದೊಡ್ಡ ಬಾಕ್ಸ್ ಬಂದದ ನಂಗೆ, ಇಷ್ಟು ದೊಡ್ಡದು ಚೌಕಂದು ಭಾರಿ ಮಸ್ತ್ ಪ್ಯಾಕಿಂಗ್ ಅದ. ಸೊ ತೋರಿಸ್ತೇನೆ. ಓಕೆ, ಸೈಡಿಗೆ ಇಟ್ಬಿಡ್ತೀನಿ ನಾನು. ಓಕೆ, ಸೊ ಟಿಶ್ಯೂ ಈಗೇನು ಟಿಶ್ಯೂ ತೋರಿಸ್ಲಿಕ್ಕತ್ತಾಳ ಅನ್ಕೋಬ್ಯಾಡ್ರಿ, ತೋರಿಸ್ಬೇಕಲ್ಲ ಮತ್ತೆ ಏನೇನು ಕಳ್ಸ್ಯಾರಂತ. ಸೊ ಇದು ಗ್ಲಾಸ್ ಮತ್ತು ಸ್ಪೂನ್ ಕಳ್ಸ್ಯಾರ. ಮೇ ಬಿ ಮಜ್ಜಿಗೆ ಕುಡಿಲಿಕ್ಕೆ ಇರ್ಬೇಕು. ಅದಾದ್ಮೇಲೆ ಇದು ಬೋಂಡಾ ಬಜ್ಜಿ ಅಂತಾರಲ್ಲ, ಬಜ್ಜಿ. ಸೊ ಲುಕ್ಸ್ ನೈಸ್. ಇದಾಗಿಂದ ಓಕೆ, ಇದು ಆಲೂ ಸಬ್ಜಿ, ಆಲೂದು ರಸೀಲಾ ಆಲೂ ಅಂತಾರಲ್ಲ, ಏನೋ ಅಂತಾರಲ್ಲ ಅದು. ಆಮೇಲೆ ಇದು ಒಂದು ಸುಕ್ಕಿ ಸಬ್ಜಿ ಅಂದ್ರೆ ಒಣದ ಪಲ್ಯ ಇದು. ಸೊ ಚಲೋ ಇರ್ತದೆ ಬೇಸಿಕಲಿ. ಆಮೇಲೆ ಇದು ಒಂದು ಸ್ವೀಟ್ ಗುಲಾಬ್ ಜಾಮೂನ್. ಇದು ಕಡಿ ಅಂತಾರಲ್ಲ, ಅದು ನಮ್ಮ ಕಡೆ ಕರ್ನಾಟಕ ಒಳಗೆ ಪಳದೆ ಅಂತಾರಲ್ಲ ಅದು. ಇದು ಇಂಪಾರ್ಟೆಂಟ್ ಪೇಚಾ, ನನ್ನ ಫೇವ್ರೇಟ್ ಚಟ್ನಿ. ಇದು ಮೆಣಸಿನ್ಕಾಯಿ ಚಟ್ನಿ. ಇದು ಸಂಡಿಗೆ ಹಪ್ಪಳ ಪಾಪಡ್ ಅದು. ದಿಸ್ ಇಸ್ ಸ್ಯಾಲೆಡ್. ಇದು ರಾಯ್ತಾ ಅದ, ಬೂಂದಿ ರಾಯ್ತಾ ಅಂತಾರಲ್ಲ ಅದು, ಬೂಂದಿ ರಾಯ್ತಾ ಅದ. ಆ್ಯಂಡ್ ದಿಸ್ ಒನ್ ಐ ಥಿಂಕ್ ಇದು ದಾಲ್ ಅದು, ದಾಲ್. ಓಕೆ, ಆಮೇಲೆ ಇದು ರೈಸ್, ಐ ಥಿಂಕ್ ಪಲಾವ್. ದಿಸ್ ಇಸ್ ಮಜ್ಗಿ. ಆಮೇಲೆ ಇದು ಚಪಾತಿ. ಸೊ ನಾ ಇದು ಇಷ್ಟು ಖಾಲಿ ಮಾಡ್ತೇನೆ ಒಂದು ಗೋ ಒಳಗೆ. ನನ್ನ ಕೆಪಾಸಿಟಿ ಅದ ಇಷ್ಟೆಲ್ಲ ತಿನ್ಲಿಕ್ಕೆ. ಸೊ ನೀವು ಕಮೆಂಟ್ ಮಾಡಿ ಹೇಳ್ರಿ ನಿಮಗೆ ಇದಿಷ್ಟು ಮುಗಿಸ್ಲಿಕ್ಕೆ ಆಗ್ತದೋ ಇಲ್ಲ ಅಂತ. ಮತ್ತೆ ಹಿಂಗೆ ಆಮೇಲೆ ಏನು ಬ್ಲಾಗ್ ಮಾಡಂಗಿಲ್ಲ, ಸಾಕಾಗದ, ಟಯರ್ಡ್ ಆಗದ. ಸೊ ವಾಪಸ್ ನಾನು ನಿಮಗೆ ನಾಳೆ ಸಿಗ್ತೀನಿ. ಬಾಯ್, ಗುಡ್ ನೈಟ್. ನಾನೆಲ್ಲ ಕ್ರಿಸ್ಟಲ್ ಮಾರ್ಕೆಟಿಗೆ ಹೋಗಿದ್ದೆ ಬ್ರೇಕ್ಫಾಸ್ಟ್ ಮಾಡ್ಬೇಕಂತಂದು. ಐ ಥಾಟ್ ಸ್ವಲ್ಪ ಏನಾರು ಹೊಸದು ಎಕ್ಸ್ಪ್ಲೋರ್ ಮಾಡಿ ಹೊಸದೇನಾರು ಟ್ರೈ ಮಾಡೋಣ ಅಂತ. ಬಟ್ ಏನಾಯ್ತಂದ್ರೆ ಸಮ್ಮರ್ ಅದು, ನಾನು ಸ್ವಲ್ಪ ಲೇಟಾಗಿ ಹೋಗಿದ್ದೆ, 12:30 ಆಗಿತ್ತು ನಾ ಹೋದಾಗ. ಆ ಕ್ರಿಸ್ಟಲ್ ಮಾರ್ಕೆಟದ ಸೀಲಿಂಗ್ ಏನದ ಅಷ್ಟು ತಗಡಿಂದದ. ಅಲ್ಲಿ ಇಷ್ಟು ಶೆಕಿ ನೀರು ಇಳಿಲಿಕ್ಕತ್ತಲ್ಲ, ಏನು ಟ್ರೈ ಮಾಡೇನು ಅದನ್ನು ತಿನ್ಬಂದ್ರಾತಂತ. ಅನ್ನಾಸ್ ಕಟ್ಟ ಅಂತ ಒಂದು ಫುಡ್ ಜಾಯಿಂಟ್ ಅದ, ಮೇ ಬಿ ದ್ಯಾಟ್ ಇಸ್ ಫ್ರಮ್ ಕೇರಳ. ಅಲ್ಲೇ ಗೀ ಬಟನ್ ಪೋಡಿ ಇಡ್ಲಿ ಭಾಳ ಅಂದ್ರೆ ಭಾಳ ಚಲೋ ಸಿಗ್ತಾವೆ ಕಂಪ್ಯಾರಿಟಿವ್ಲಿ ಅದರ್ ಇಡ್ಲೀಸ್ ಇನ್ ಮಹಾರಾಷ್ಟ್ರ. ಸೊ ಅದನ್ನು ತಿಂದು ಬಂದೆ. ಬಟ್ ಐ ಕೆನಾಟ್ ಕಂಪ್ಲೇನ್ ಅಬೌಟ್ ಸಮ್ಮರ್ ಬಿಕಾಸ್ ಆಫ್ ದ ಮ್ಯಾಂಗೋಸ್. ಐ ಜಸ್ಟ್ ಲವ್ ಮ್ಯಾಂಗೋಸ್. ಸೊ ಹೋಗಿ ಬಂದು ಅಲ್ಲೇ ಬಾಜುಕನ ಹೋಗ್ಲಿಕ್ಕೆ ಏನಿಲ್ಲ, ಅಲ್ಲೇ ಬಾಜುಕನ ಭಾಳ ಶಾಪ್ಸ್ ಅವ ಒಂದು ಮಾರ್ಕೆಟ್ ಒಳಗನ. ಸೊ ಅಲ್ಲಿ ಹೋಗಿ ನಾನು ಒಂದು ಮ್ಯಾಂಗೋ ಜ್ಯೂಸ್ನು ಕುಡಿದು ಬಂದೆ. ಬಟ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಪುಣೆ ಒಳಗೆ
ಕೊಡ್ತಾರೆ. ನಿಮಗೆ ಎಲ್ಲೇ ಜೆನ್ಯೂನ್ ಜ್ಯೂಸ್ ಬಾರ್ ಅನ್ನಿಸ್ತದಲ್ಲ ಅಲ್ಲಿ ಹೋಗ್ರಿ ಪ್ಲೀಸ್. ಸಣ್ಣ ಸಣ್ಣ ಜ್ಯೂಸ್ ಶಾಪ್ಗಳ ಕುಡಿಲಿಕ್ಕೆ ಹೋಗ್ಬೇಡ್ರಿ. ಸೊ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಎಲ್ಲಿ ಅನ್ನಿಸ್ತದೆ ಅಲ್ಲಿ ಹೋಗಿ ಕುಡಿರಿ. ಓಕೆ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ಇವತ್ತು ಸಂಜೆಗೆ 4:30ಗೆ ನನಗೆ ಸಲೂನದ ಅಪಾಯಿಂಟ್ಮೆಂಟ್ ಅದ. ಯಾಕಂದ್ರೆ ನನ್ನ ಸ್ಯಾಲ್ರಿ ಬಂದದ ಆ್ಯಂಡ್ ಸ್ವಲ್ಪ ಗ್ರೂಮಿಂಗ್ ಶೀಮಿಂಗ್ ಮಾಡಿಸ್ಕೊಳ್ಳೋಣಂತ. ಸೊ 4:30ಗೆ ನಾನು ನಿಮಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತನಕ ನೀವು ರೆಸ್ಟ್ ತಗೋರಿ, ನಾನು ರೆಸ್ಟ್ ತಗೋತೀನಿ. ಸೊ ನಾನು ಬಂದೆ ಮಾಲಿಗೆ. ಇಲ್ಲೇ ನೋಡ್ರಿ ಒಂದೇ ಲೇನೊಳಗೆ ಎಷ್ಟು ಶಾಪ್ಸ್ ಅವ. ಐ ಆಮ್ ಶೋಯಿಂಗ್ ಯು. ಜಾವೇದ್ ಹಬೀಬ್, ಮಿಶೆಲ್ ಸಲೂನ್, ಆಮೇಲೆ ಈ ಕಡೆ ಬಾಬ್, ಈ ಕಡೆ ಓರಿಯಲ್ ಸಾರಿ, ಮಾಡರ್ನ್ ಲುಕ್. ಬಟ್ ಮೈನ್ ಇಸ್ ರಿಚ್ ಬಿಟ್. ದಿಸ್ ಇಸ್ ಮೈನ್. रख दो पैर अंदर, बीच वाला सिर्फ बटन नहीं दबा. हाँ ठीक है. Am I looking different? So literally 4:30ಗೆ ಹೋಗಿದ್ದೆ, 8:30 ಆದ. ಬಟ್ ಟೈಮ್ ಸ್ಪೆಂಟ್ ಇಸ್ ವರ್ತ್ ದ ವೈಲ್. ನಾನು ಏನರ ಬೇರೆ ಕಾಣಿಸ್ಲಿಕ್ಕತ್ತೀನೋ ಹಾಗೆ ಕಾಣಿಸ್ಲಿಕ್ಕತ್ತೀನೋ ಹೇಳ್ರಿ. ಬಟ್ ಫೇಶಿಯಲ್ ಗೀಶಲ್ ಏನು ಮಾಡಿಸ್ಕೊಂಡಿಲ್ಲ, ಜಸ್ಟ್ ಚಂಪಿ ಪಿಂಪಿ ಮಸಾಜ್ ಇಷ್ಟ ಮಾಡಿಸ್ಕೊಂಡೇನಿ. ಸೊ ಸ್ವಲ್ಪ ಹೇರ್ ವಾಶ್ ಮಾಡ್ಕೊಂಡು ಸ್ವಲ್ಪ ಸ್ಟ್ರೇಟ್ ಮಾಡಿಸ್ಕೊಂಡೇನಿ. ಸೊ ಜಸ್ಟ್ ಲೆಟ್ ಮೀ ನೋ ಹೆಂಗೆ ಕಾಣ್ಲಿಕ್ಕತ್ತೀನಿ ಅಂತ. Later that night. I literally don't understand. ರಾತ್ರಿ 2:30 ಆಗ್ಯದ. ಬರ್ತೀನಿ ತಡ್ರಿ 1 ಸೆಕೆಂಡ್. ಹಾಂ, ಏನು ಹೇಳಲಿಕ್ಕತ್ತಿದ್ದೆ ಅಂದ್ರೆ ಲಿಟ್ರಲಿ 2:30 ಆಗ್ಯದ. ನಿದ್ದೆ ಬರವಲ್ತಾಗದ ನಂಗೆ. ಸೊ ನಾನು ನನ್ನ ಹಳೆ ಕಾಲೇಜ್ದಾಗಿನ ಫೋಟೋಸ್, ವಿಡಿಯೋಸ್, ಜಾಬ್ ಫಸ್ಟ್ ಆಫೀಸ್ದಾಗಿನ ಜಾಬದ್ದು ಫ್ರೆಂಡ್ಸದ ವೀಡಿಯೋಸ್ ಎಲ್ಲ ನೋಡ್ಕೊತಿದ್ದೆ. ಅಚಾನಕ್ ಹಸಿವಾದ. ಆದ್ರೆ ನನ್ನ ಕ್ರೇವಿಂಗ್ಸಿಗೆ ರಾತ್ರಿ ಹಸಿವಾದಾಗ ಮ್ಯಾಗಿನ ಯಾಕೆ ತಿನ್ಬೇಕಂತ ಅನ್ನಿಸ್ತದೆ ನನಗಿನ್ನೂ ತನಕ ಅರ್ಥ ಆಗ್ಬೋದು. ನಿಮಗೂ ಹಂಗೆ ಅನ್ನಿಸ್ತದೋ ಇನ್ನು ಬೇರೆ ಏನಾರ ತಿನ್ಬೇಕು ಅನ್ನಿಸ್ತದೋ ಸ್ವಲ್ಪ ನನಗೂ ಹೇಳ್ರಿ. ಸೊ ದ್ಯಾಟ್ ನಾನು ಬೇರೆ ಏನಾರ ಟ್ರೈ ಮಾಡ್ತೀನಿ. ಇಲ್ಲ ಅಂದ್ರೆ ಇದು ಮ್ಯಾಗಿ ತಿನ್ಕೋತ ಕೂಡೋದಾಗ್ತದೆ ನಾನು. ಮ್ಯಾಗಿ ರೆಡಿ ಆಯ್ತು. ಪ್ಯಾನ್ ತಗೋರಿ, ಬೋಲ್ ಒಳಗೆ ಟಾಸ್ ಮಾಡಿ. ಇಷ್ಟ ನೋಡ್ರಿ ಮ್ಯಾಗಿ ಭಾಳ ರುಚಿ ಇರ್ತದೆ. ಮೇ ಬಿ
ಇದಿಷ್ಟು ಮಕ್ಕೋತೇನೆ ಅನ್ನಿಸ್ತದ. ಮಕ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಸಿಗ್ತೇನೆ. ಇನ್ ಕೇಸ್ ಮಕ್ಕೊಂಡ್ರೆ ನಾಳೆ ಸಿಗ್ತೀನಿ. 24 hours later. ಹಲೋ ಗಾಯ್ಸ್, ನಾನು ಝೂಡಿಯೋಗೆ ಬಂದಿದ್ದೆ. ಬಟ್ ಇಗ್ನೋರ್ ಮೈ ಫೇಸ್, ಯಾಕಂದರೆ ಬಿಸಿಲು ಸಂಬಂಧ ಭಾಳ ಖರಾಬ್ ಆಗ್ಬಿಟ್ಟದ. ನಾನು ಬೆಳಗ್ಗೆನ ಬಂದಿದ್ದೆ. ಈಗ ಆಲ್ರೆಡಿ ಐ ಥಿಂಕ್ 4:30 ಅನ್ನಿಸ್ತದ. ಸೊ ಸಮ್ಮರ್ ಕಲೆಕ್ಷನ್ ಇತ್ತು ಝೂಡಿಯೋ ಒಳಗೆ. ಸೊ ನಾನು ಅದನ್ನು ಚೆಕ್ ಮಾಡ್ಲಿಕ್ಕೆ ಬಂದಿದ್ದೆ. ಅದರದ್ದು ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಸೆಪ್ರೇಟ್ಲಿ. ಯು ಎಂಜಾಯ್ ಇಟ್.